ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರೇ, ಒಬ್ಬ ಮಹಿಳೆ ನಿಮ್ಮನ್ನ ರಹಸ್ಯವಾಗಿ ಪ್ರೀತಿಸುತ್ತಿದ್ದಾಳೆ. ಆ ಮಹಿಳೆ ಯಾರೆಂದು ನೀವು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಕುಂಭ ರಾಶಿಯವರು ಎಷ್ಟೇ ಕೆಲಸವಿದ್ದರೂ ಕೂಡ ಕೇವಲ 10 ನಿಮಿಷಗಳನ್ನ ಬದಿಗಿಟ್ಟು ಈ ವಿಡಿಯೋವನ್ನ ನೋಡಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಆ ಮಹಿಳೆ ಯಾರು? ಆ ಮಹಿಳೆ ನಿಮಗೆ ಒಳ್ಳೆಯದನ್ನ ತರುತ್ತಾರಾ ಅಥವಾ ಅವರು ನಿಮಗೆ ಯಾವ ರೀತಿ ಸಮಸ್ಯೆಯನ್ನ ಉಂಟು ಮಾಡುತ್ತಾರೆ ಏನೆಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರಿಂದ ಸಂಪೂರ್ಣವಾಗಿ ನಿಮ್ಮ ಜೀವನದ ಭವಿಷ್ಯವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆ ಮಹಿಳೆಯ ಸಂಪೂರ್ಣವಾದ ವಿವರ ಇದರಲ್ಲಿದೆ. ಸಂಪೂರ್ಣವಾಗಿ ಈ ರಾಶಿಯವರ ಜೀವನ ಅತ್ಯಂತ ವಿಶೇಷವಾಗಿ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ಪ್ರಯತ್ನಗಳು ಕೂಡ ಫಲ ಕೊಡುತ್ತೆ. ಆಗ ಮಾತ್ರ ನೀವು ಎಲ್ಲವನ್ನ ಅರ್ಥ ಮಾಡಿಕೊಳ್ತೀರಾ. ಏಕೆಂದ್ರೆ ಈ ವಿಡಿಯೋ ನಿಮಗೆ 100ಕ್ಕೆ 100ರಷ್ಟು ಪ್ರಯೋಜನವನ್ನ ನೀಡುತ್ತದೆ. ಮತ್ತೆ ಯಾವುದೇ ನಷ್ಟವಿಲ್ಲ, ಅಂಥದ್ದೇನೂ ಇಲ್ಲ. ನೀವು ವಿಡಿಯೋವನ್ನ ಕೇಳದಿದ್ದರೆ ಬಹಳಷ್ಟು ಕಳೆದುಕೊಳ್ಳಬೇಕಾದ ಸಂದರ್ಭ ಬರುತ್ತದೆ. ಆದ್ದರಿಂದ ಕುಂಭ ರಾಶಿಯವರೇ, ವಿಡಿಯೋವನ್ನ ಸಂಪೂರ್ಣವಾಗಿ ಕೇಳಿ, ಒಂದು ಸಣ್ಣ ಲೈಕ್ ಕೊಡಿ ಮತ್ತು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಹೌದು, ಈ ರಾಶಿ ಚಕ್ರ ಚಿಹ್ನೆಯ ಜನರು ವೈಯಕ್ತಿಕವಾಗಿ ತುಂಬಾ ಒಳ್ಳೆಯರು. ಅವರು ಬಹಳಷ್ಟು ಬುದ್ಧಿವಂತರು ಮತ್ತು ಶಕ್ತಿವಂತರು. ಅಷ್ಟೇ ಅಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವಕಾಶಗಳ ಮಹಾಪೂರವನ್ನೇ ಪಡೆದುಕೊಳ್ತಾರೆ. ಈ ರಾಶಿ ಚಕ್ರ ಜನರಿಗೆ ಇರ್ತಕ್ಕಂತಹ ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ, ಅವರು ಎಂತಹ ವ್ಯಕ್ತಿ ಎಂದು ಹೇಳಬಹುದು. ಅಲ್ಲದೆ ಕುಂಭ ರಾಶಿಯವರು ಮಹಿಳೆಯರು ಅಥವಾ ಪುರುಷರಾಗಿರಬಹುದು ಅಥವಾ ಅಲಂಕಾರದಲ್ಲಿ ಉತ್ತಮ ಪ್ರಿಯರಾಗಿರ್ತಾರೆ. ಇದರ ಅರ್ಥ ಅವರು ಹೆಚ್ಚಿನ ಸಮಯ ಸುಂದರವಾಗಿರ್ತಾರೆ. ಅವರು ತಮ್ಮನ್ನ ಸುಂದರವಾಗಿ ಅಲಂಕರಿಸಿಕೊಳ್ಳೋಕೆ ಇಷ್ಟಪಡ್ತಾರೆ. ಒಂದು ಪದದಲ್ಲಿ ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ. ಯಾವ ರೀತಿಯ ಉಡುಗೆ ಒಳ್ಳೆಯದು, ಕೇಶ ವಿನ್ಯಾಸ ಏನು, ಎಲ್ಲವನ್ನ ತುಂಬಾ ಎಚ್ಚರಿಕೆಯಿಂದ ಸಿದ್ಧಪಡಿಸಲಾಗುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ಜನರು ವಿಶೇಷವಾದ ಒಂದು ಮನಸ್ಥಿತಿಯನ್ನ ಹೊಂದಿರತಕ್ಕಂತಹ ಜನರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕುಂಭ ರಾಶಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆ ಅಥವಾ ಪ್ರತಿಯೊಬ್ಬ ಪುರುಷನು ಕೂಡ ಅವರ ಸೌಂದರ್ಯದ ಮೇಲೆ ಹೆಚ್ಚು ಆಕರ್ಷಿತರಾಗುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಅವರು ತುಂಬಾ ಸಕ್ರಿಯವಾಗಿ ಕಾಣುತ್ತಾರೆ. ಅವರು ತುಂಬಾ ಸುಗಂಧ ದ್ರವ್ಯಗಳನ್ನು ಕೂಡ ಬಳಸುತ್ತಾರೆ. ಒಟ್ಟಾರೆಯಾಗಿ ಅದರಿಂದಲೇ ಕುಂಭ ರಾಶಿಯವರು ತಮ್ಮ ಜೀವನವನ್ನ ಮಧ್ಯ ವಯಸ್ಸಿನಿಂದ ಅಂದರೆ 35ರಿಂದ 40ರವರೆಗೆ ಪ್ರಾರಂಭ ಮಾಡ್ತಾರೆ. ವರ್ಷಗಳ ಕಾಲ ಇದು ಒಳ್ಳೆಯ ಸಮಯವಾಗಿರುತ್ತದೆ. ಒಟ್ಟಾರೆ ಅವರು ದೃಢ ನಿಶ್ಚಯ ಮತ್ತು ಒಳ್ಳೆಯ ವ್ಯಕ್ತಿತ್ವ, ಕಾರ್ಯನಿರ್ವಹಿಸುವಂತಹ ಬಲವಾದ ಇಚ್ಛಾಶಕ್ತಿಯನ್ನ ಹೊಂದಿರ್ತಾರೆ. ಅವರು ಬಯಸಿದ್ದನ್ನ ಸಾಧಿಸುವವರೆಗೂ ಕೂಡ ನಿದ್ರೆ ಮಾಡದ ಮನಸ್ಥಿತಿ ಅವರಿಗಿರುತ್ತೆ. ಈ ಕ್ರಮದಲ್ಲಿ ಅವರು ಬಯಸಿದ್ದನ್ನ ಸಾಧಿಸುವವರೆಗೂ ತಾಳ್ಮೆಯಿಂದ ಮತ್ತು ಯಾವುದೇ ರೀತಿಯ ಕೆಲಸ ಸಮಯ ಇದ್ರೂ ಕೂಡ ಕಾಯುತ್ತಾರೆ. ಅವರು ಯಾವುದೇ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸಲು ಮುಂದಾಗ್ತಾರೆ. ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತೆ. ಅಂದ್ರೆ ಅವರು ಬಯಸಿದಂತಹ ಜೀವನವನ್ನ ಅನುಭವಿಸಲು ಸಿದ್ಧರಾಗಿರ್ತಾರೆ. ಅವರ ಬದುಕಲು ಬಯಸುವಂತಹ ರೀತಿ ಬದುಕುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಐಷಾರಾಮಿ ಜೀವನ, ಶ್ರೀಮಂತಿಕೆ ಜೀವನ ಇವರನ್ನ ಹುಡುಕಿಕೊಂಡು ಬರುತ್ತೆ. ಉನ್ನತ ಮಟ್ಟದ ಹುದ್ದೆಯನ್ನ ಪಡೆಯುವ ಅವಕಾಶ ಇದೆ. ಅವರು ಸಾಕಷ್ಟು ಹಣವನ್ನ ಗಳಿಸಿಕೊಳ್ತಾರೆ ಮತ್ತು ಸ್ವಂತ ಮನೆಯನ್ನ ನಿರ್ಮಿಸಿಕೊಳ್ತಾರೆ. ಇವರಿಗೆ ವಹಿಸಲಾಗದ ಜವಾಬ್ದಾರಿಯನ್ನ ಚೆನ್ನಾಗಿ ಪೂರೈಸುತ್ತಾರೆ ಮತ್ತು ಇದರಿಂದ ಬೆಂಬಲಿಸಲ್ಪಡುತ್ತಾರೆ. ಅವರು ಉತ್ತಮ ಕೌಶಲ್ಯದೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಉತ್ತಮ ಶಿಸ್ತಿನ ಅರ್ಥಶಾಸ್ತ್ರವನ್ನ ಸಹ ಮಾಡುತ್ತಾರೆ. ಹಣ ಗಳಿಸುವಂತಹ ವಿಷಯದಲ್ಲಿ ಅವರು ತುಂಬಾ ಬುದ್ಧಿವಂತರು, ಅದೃಷ್ಟವಂತರು. ಆದರೆ ಐಶ್ವರ್ಯಗಳಿಗೆ ಹಣವನ್ನ ಖರ್ಚು ಮಾಡುವ ಮನಸ್ಥಿತಿಯಿಂದಾಗಿ ಅವರು ಐಶ್ವರ್ಯ ಭರಿತ ಜೀವನವನ್ನ ನಡೆಸುತ್ತಾರೆ. ಆದರೆ ಅವರು ಐಶ್ವರ್ಯ ಭರಿತ ಜೀವನವನ್ನ ನಡೆಸೋದಕ್ಕೆ ಸಾಕಷ್ಟು ಶ್ರಮ ಮತ್ತು ಕಷ್ಟವನ್ನ ಪಟ್ಟಿದ್ದಾರೆ. ಅವರು ಬಹಳಷ್ಟು ಪ್ರತಿಭಾವಂತರು. ಪಾಲುದಾರಿಕೆ ವ್ಯವಹಾರದ ವಿಷಯದಲ್ಲಿ ಅವರು ಅತ್ಯುತ್ತಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಂತಿಮವಾಗಿ ಹೆಂಡತಿ ಅವರಿಗೆ ತಮ್ಮ ಸಂಬಂಧಿಕರ ಪೂರ್ಣ ಬೆಂಬಲ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ, ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಬೆಂಬಲ ಸಿಗುತ್ತೆ. ಇನ್ನು ಸೌಮ್ಯ ನಡತೆ ಇರೋದ್ರಿಂದ ಎಲ್ಲರೂ ಕೂಡ ಇವರ ವಿಶೇಷತೆಗೆ ಆಕರ್ಷಿತರಾಗ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಮತ್ತು ಈ ರಾಶಿಯಲ್ಲಿ ಇರ್ತಕ್ಕಂಥ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಸೌಂದರ್ಯದ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಮಹಿಳೆಯರು ಕೂಡ ಸುಂದರಿಯರಾಗಿರ್ತಾರೆ. ಅಸಾಧಾರಣವಾದ ಸಂಗೀತ ಮತ್ತು ಸೌಂದರ್ಯದ ಬಗ್ಗೆ ಅಪಾರ ಪ್ರೀತಿಯನ್ನ ಹೊಂದಿರ್ತಾರೆ. ಅವರು ತಮ್ಮ ಸ್ವೀಕಾರಾರ್ಹ ಅಭಿಪ್ರಾಯಗಳು ಮತ್ತು ಬಲವಾದ ಇಚ್ಛಾಶಕ್ತಿಯೊಂದಿಗೆ ಅಪ್ರತಿಮವಾದ ಶಕ್ತಿ ಮತ್ತು ಕುತಂತ್ರವನ್ನ ಕೂಡ ಹೊಂದಿರ್ತಾರೆ. ಅವರು ತಮ್ಮ ಅಪೇಕ್ಷಿತ ಕೆಲಸಗಳನ್ನ ಪೂರ್ಣವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಕೂಡ ಇದೆ. ಶಿಕ್ಷಣದ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಂಜಿನಿಯರಿಂಗ್ ಆಗಿರಬಹುದು, ಅಗ್ನಿಶಾಮಕ ಅಧ್ಯಯನ ಆಗಿರಬಹುದು, ರಸಾಯನಶಾಸ್ತ್ರ ಆಗಿರ್ಬೋದು, ಫ್ಯಾಷನ್, ವಿನ್ಯಾಸ ಅಥವಾ ಭೂಗೋಳ, ಔಷಧಿ, ಕೃಷಿ ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂಗೀತ, ಸಾಹಿತ್ಯ, ಕಲೆ, ಶಿಕ್ಷಣ, ಕಂಪ್ಯೂಟರ್ ಇತ್ಯಾದಿ ಕೋರ್ಸ್ಗಳಿಗೆ ಅತ್ಯುತ್ತಮವಾಗಿ ಇವರು ಕೆಲಸವನ್ನ ನಿರ್ವಹಿಸಿ ಪದವಿ ಪೂರ್ಣರಾಗಿರುವಂತಹ ಅವಕಾಶಗಳು ಕೂಡ ಹೆಚ್ಚಿಗೆ ಇರೋದ್ರಿಂದ ನೀವು ಶಿಕ್ಷಕರಾಗಿರ್ಬೋದು ಅಥವಾ ಸಲಹೆಗಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು. ಒಟ್ಟಾರೆಯಾಗಿ ಕುಂಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಬುದ್ಧಿವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಮತ್ತು ವ್ಯವಹಾರದ ವಿಚಾರದಲ್ಲಿ ಅವರು ಕಲಾಕೃತಿಯಿಂದ ಎಲ್ಲಾ ಕೆಲಸ
ಕೆಲಸವನ್ನ ನಿರ್ವಹಿಸ್ತಾರೆ. ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅವರನ್ನ ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿರೋದಿಲ್ಲ. ಇನ್ನು ಕುಂಭ ರಾಶಿಯವರು ಅವರ ಪ್ರೀತಿ ಪಾತ್ರ ಪ್ರೀತಿಗಾಗಿ ಯಾವುದೇ ಸಮಯದವರೆಗೂ ಕಾಯ್ತಾರೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸ್ತಾರೆ. ದೃಢವಾಗಿ ನಿಲ್ಲುವಂತಹ ಮನಸ್ಥಿತಿ ಅವರಿಗಿರುತ್ತದೆ. ಸೌಂದರ್ಯವನ್ನ ಆರಾಧಿಸುವಂತಹ ಹೃದಯ, ಒಳ್ಳೆಯ ಮನಸ್ಸು ಅವರನ್ನ ಸಂಗಾತಿಯಾಗಿ ಆಕರ್ಷಿತವಾಗಿ ಮಾಡ್ತಾ ಹೋಗುತ್ತೆ. ಉತ್ತಮವಾದ ಪ್ರೇಮಿಗಳಾಗಿ ಅವರು ತಮ್ಮ ಪ್ರೇಮಿಯೊಂದಿಗೆ ಕಳೆಯುವ ಪ್ರತಿ ಕ್ಷಣವನ್ನ ಗೌರವಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರನ್ನ ಸಂತೋಷಪಡಿಸಲು ಅವರಿಗೆ ಅಮೂಲ್ಯವಾದ ಉಡುಗೊರೆಗಳನ್ನ ಕೂಡ ನೀಡ್ತಾರೆ. ಅವರು ತಮ್ಮ ಪ್ರೀತಿಯ ಕಡೆಗೆ ದೃಢ ನಿರ್ಧಾರವನ್ನ ಹೊಂದಿರ್ತಾರೆ ಮತ್ತು ಇತರರ ಸುರಕ್ಷತೆಯ ಬಗ್ಗೆ ಆದ್ಯತೆಯ ಬಗ್ಗೆ ಹೆಚ್ಚು ಗಮನ ಕೊಡೋದ್ರಿಂದ ಅವರು ಯಾವುದೇ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಲು ಸಿದ್ಧವಾಗಿರ್ತಾರೆ. ಆದರೂ ಕೂಡ ಅವರು ತಮ್ಮ ಸಂಗಾತಿಯನ್ನ ಪ್ರೀತಿಸುವಷ್ಟೇ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಹೆಚ್ಚು ನೀವು ನೋಡಿದರೆ ಕುಂಭ ರಾಶಿಯವರ ಮದುವೆಯ ನಂತರ ಜೀವನ ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಅವರು ತಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಮನೋಭಾವನೆಯನ್ನ ಹೊಂದಿರ್ತಾರೆ ಮತ್ತು ಅವರಿಗೆ ಉತ್ತಮ ವಾತ್ಸಲ್ಯವನ್ನ ತೋರಿಸ್ತಾರೆ. ಅವರ ಭಾವನೆಗಳಿಗೆ ಕೂಡ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ ಮತ್ತು ಗೌರವವನ್ನ ಕೊಡ್ತಾರೆ. ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದೇ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಸಂಗಾತಿಯಾಗಿ ಬರುವಂತಹ ಸಂಗಾತಿಯವರಿಗೆ ಹೆಚ್ಚಿನ ಆದ್ಯತೆ ನೀಡೋದು ತುಂಬಾ ಒಳ್ಳೆಯದು. ಇನ್ನು ಕುಂಭ ರಾಶಿಯವರು ಯಾವ ವಿಚಾರದಲ್ಲೂ ಕೂಡ ಮುಖ್ಯವೋ ಅದರ ಬಗ್ಗೆ ಮಾತ್ರ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಅಂದ್ರೆ ಅವರು ಬೇರೆಯವರಿಗೆ ಸಹಾಯ ಮಾಡಬೇಕು ಮತ್ತು ಟೀಕಿಸಬಾರದು. ಅಂದರೆ ಅವರು ಬೇರೆಯವರನ್ನ ನೋಯಿಸಬಾರದು ಮತ್ತು ಆಕ್ರಮಣಕಾರಿ ಇಲ್ಲದ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ. ಇದು ಕುಂಭ ರಾಶಿಯವರು ಮಾಡುವಂತಹ ಕೆಲಸವಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಅರ್ಥವಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಉತ್ತಮವಾದ ಸದೃಢತೆ ಮತ್ತು ತಾಳ್ಮೆಯಿಂದ ನಿರ್ವಹಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ. ಇನ್ನು ಕುಂಭ ರಾಶಿಯವರು ದೊಡ್ಡ ಕಣ್ಣುಗಳು, ಉತ್ತಮ ಕೂದಲಿನ ಶೈಲಿ, ಉತ್ತಮ ಸುಂದರತೆ ಮತ್ತು ಎತ್ತರ, ಉತ್ತಮವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಒಳ್ಳೆಯ ಮನಸ್ಸು ಕೂಡ ಇರುತ್ತೆ. ಅದಲ್ಲದೆ ಈ ಕುಂಭ ರಾಶಿಯವರು ತುಂಬಾ ಬುದ್ಧಿವಂತರಾಗಿರೋದ್ರಿಂದ ಅವರು ಆಳವಾದ ಚಿಂತಕರಾಗಿರೋದಿಲ್ಲ. ಅವರು ಯಾವುದೇ ರೀತಿಯ ಸಮಸ್ಯೆಯನ್ನ ಕೂಡ ಬಹಳ ಸುಲಭವಾಗಿ ಪರಿಹರಿಸ್ತಾರೆ. ಅಂದ್ರೆ ಅವರಿಗೆ ಸಮಸ್ಯೆ ಇದ್ರೂ ಸಹ ಬೇರೆಯವರ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಮುಜುಗರಕ್ಕೆ ಈಡಾಗದೆ ಎಲ್ಲ ಸಮಸ್ಯೆಯನ್ನ ಭಯಪಡದೆ ನಿರ್ವಹಿಸುವಲ್ಲಿ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ವಿಶೇಷವಾಗಿ ಪುರುಷರಲ್ಲಿ ಕುಂಭ ರಾಶಿಯ ಪುರುಷರು ತುಂಬಾ ಒಳ್ಳೆಯವರು. ಅವರ ಬುದ್ಧಿವಂತಿಕೆ ಎಷ್ಟಿದೆ ಎಂದರೆ ಅವರ ಬುದ್ಧಿವಂತಿಕೆಯನ್ನ ನೋಡಿ ಯಾರೇ ಕೂಡ ಅವರತ್ತ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಒಬ್ಬ ಮಹಿಳೆ ಈ ರಾಶಿಯವರನ್ನ ಪುರುಷರನ್ನ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ಏಕೆಂದರೆ ಈ ರಾಶಿಯ ಪುರುಷರು ತುಂಬಾ ಬುದ್ಧಿವಂತರು ಮತ್ತು ಸುಂದರವಾಗಿರ್ತಾರೆ. ಅಂದರೆ ಅವರ ಮಾತಿರಲಿ, ಕೆಲಸವಿರಲಿ, ನಡವಳಿಕೆ ಇರಲಿ, ಧೈರ್ಯಶಾಲಿಗಳಾಗಿರಲಿ, ಯಾರನ್ನು ಕೂಡ ನೋಯಿಸದ, ಯಾರಿಗೇ ಆಗಲಿ ತೊಂದರೆ ಕೊಡದ, ಸರಿಯಾದ ಸಮಯಕ್ಕೆ ಮಾತನಾಡೋದು, ಸಮಯದ ಸರಿಯಕ್ಕೆ ಕೆಲಸವನ್ನ ನಿರ್ವಹಿಸೋದು ಯಾವುದೇ ಆಗಿರಲಿ ಮಹಿಳೆಯರು ಅದನ್ನ ಇಷ್ಟಪಡ್ತಾರೆ ಎಂದರ್ಥ. ಆದರೆ ಮಹಿಳೆ ಅವರನ್ನ ಗಮನಿಸ್ತಾ ಇದ್ದಾಳೆ ಎಂದರ್ಥ. ಅಂದರೆ ಅವಳು ನಿಮ್ಮನ್ನ ರಹಸ್ಯವಾಗಿ ಶಾಶ್ವತವಾಗಿ ಇಷ್ಟಪಡುತ್ತಿದ್ದಾಳೆ ಎಂದರ್ಥ. ಅಂದರೆ ಮಹಿಳೆ ನಿನ್ನ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಬೆಳೆಸಿಕೊಂಡಿದ್ದಾಳೆ. ಅದಕ್ಕೋಸ್ಕರ ಅವಳು ನಿಮ್ಮನ್ನ ಪ್ರತಿಯೊಂದು ನಡೆ ನುಡಿಯನ್ನ ಗಮನಿಸ್ತಾ ಇದ್ದಾಳೆ. ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅವಳು ನಿಮ್ಮ ಬಗ್ಗೆ ವಿವರಗಳನ್ನ ತಿಳಿದುಕೊಳ್ತಾ ಇರ್ತಾಳೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವಳು ಕಾಲಕ್ಕೆ ಕಂಡುಹಿಡಿಯೋದು ನಿಮ್ಮೊಂದಿಗೆ ಮಾತನಾಡಲು ಅಥವಾ ನಿಮಗೆ ಕರೆ ಮಾಡಿ ನಿಮಗಾಗಿ ಕಾಯಬೇಕು ಎಂದು ಹೇಳಬಹುದು. ಅವಳು ನಿಮ್ಮ ಪ್ರತಿಯೊಂದು ನಡೆ ನುಡಿಯನ್ನ ಸಹ ವೀಕ್ಷಿಸಬಹುದು. ಏಕೆಂದರೆ ನೀವು ಮಾಡುವ ಎಲ್ಲ ಕೆಲಸ ಅವಳಿಗೆ ಇಷ್ಟವಾಗುತ್ತದೆ. ಅಂದರೆ ಪುರುಷರು ಹೀಗಿರಬೇಕು, ಹೀಗೆ ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಕೆಲಸವು ಅವಳ ಮನಸ್ಸಿಗೆ ಅದ್ಭುತವಾಗಿ ಕಾಣುತ್ತೆ. ನಿಮ್ಮ ಹಣ ನಿರ್ವಹಣೆ ಆಗಲಿ, ನಿಮ್ಮ ಹಣ ಸಂಪಾದನೆ ಮಾಡುವ ಕೌಶಲ್ಯವಾಗಲಿ, ಬೇರೆಯವರೊಂದಿಗೆ ಮಾತನಾಡುವ ಮತ್ತು ವರ್ತಿಸುವ ರೀತಿಯಾಗಲಿ, ನಿಮ್ಮ ಬುದ್ಧಿವಂತಿಕೆಯಾಗಲಿ ಎಲ್ಲವನ್ನ ಅವಳು ಶಾಶ್ವತವಾಗಿ ಗಮನಿಸ್ತಾ ಇದ್ದಾಳೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮಲ್ಲಿರುವಂತಹ ಧೈರ್ಯ ಅವಳಿಗೆ ತುಂಬಾ ಇಷ್ಟವಾಗುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ನಡೆ ನುಡಿ ಸಹ ಅವಳು ಅನುಸರಿಸುತ್ತಾಳೆ, ನಿಮ್ಮನ್ನ ಗಮನಿಸುತ್ತಾಳೆ. ಅವಳು ನಿಮ್ಮನ್ನ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನ ರಹಸ್ಯವಾಗಿ ಇಷ್ಟಪಡುತ್ತಿದ್ದು ನಿಮ್ಮ ಜಾತಕದಲ್ಲಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಕುಂಭ ರಾಶಿಯವರು ಧರಿಸಿರುವಂತಹ ಬಟ್ಟೆಗಳ ರೀತಿಯಲ್ಲೂ ಕೂಡ ಹೆಚ್ಚಿನ ಆಕರ್ಷಿತರಾಗಿರ್ತಾರೆ. ಉತ್ತಮ ಬಟ್ಟೆಗಳನ್ನ ಧರಿಸುವುದರಲ್ಲಿ ನಿಪುಣರಾಗಿರ್ತಾರೆ. ಅವರ ಬಣ್ಣಕ್ಕೆ ಹೊಂದಿಕೆಯಾಗುವಂತೆ ಮಾತ್ರವಲ್ಲದೆ ಅವರ ಕೇಶ ವಿನ್ಯಾಸ ಕೂಡ ಇಟ್ಟುಕೊಳ್ಳುವ ರೀತಿಯಲ್ಲಿ ನಿಪುಣರಾಗಿರ್ತಾರೆ. ಅದ್ಭುತವಾಗಿರುವಂತಹ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದ್ರೆ ಅವರ ಬಟ್ಟೆ ಆಗಿರ್ಬೋದು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇದರಿಂದ ಖಂಡಿತವಾಗಿ ಮಹಿಳೆಯರು ಇವರತ್ತ ಆಕರ್ಷಣೆಯಾಗ್ತಾರೆ. ಆ ಮಹಿಳೆ ನಿಮ್ಮ ಪ್ರೀತಿಯನ್ನ ಕೂಡ ಬಹಳಷ್ಟು ಗೌರವಿಸ್ತಾ ಇದ್ದಾಳೆ. ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಮಹಿಳೆ ನಿಮ್ಮನ್ನ ಪ್ರೀತಿಸುತ್ತಾಳೆ ಎಂದು ನಾವು ಹೇಳಲು
ಸಾಧ್ಯ. ಅದೇ ರೀತಿ ನಿಮ್ಮನ್ನ ಮೆಚ್ಚಿಕೊಳ್ತಾಳೆ ಎಂದು ಹೇಳಬಹುದು. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನ ನಿಮಗೆ ಗೌರವದಿಂದ ತಿಳಿಸ್ತಾಳೆ ಮತ್ತು ಪದೇ ಪದೇ ಕಾಲ್ ಮಾಡ್ತಾಳೆ, ನಿಮಗೋಸ್ಕರ ಕಾಯುತ್ತಾಳೆ, ನಿಮ್ಮತ್ತ ಆಕರ್ಷಿತಳಾಗುತ್ತಾ ಇದ್ದಾಳೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಮಹಿಳೆ ನಿಮ್ಮ ಎಲ್ಲ ತಪ್ಪುಗಳನ್ನ ಸರಿದಾರಿಗೆ ತರ್ತಾಳೆ, ನಿಮ್ಮ ಜೊತೆಗೆ ಎಲ್ಲಾ ರೀತಿಯ ಹೆಜ್ಜೆಯಲ್ಲೂ ಕೂಡ ಮುನ್ನಡೆಯುತ್ತಾಳೆ ಅಂತ ಹೇಳ್ಬೋದು. ಏಕೆಂದ್ರೆ ವ್ಯಕ್ತಿಯನ್ನ ಪ್ರೀತಿಸಲು ಹೆಚ್ಚು ಕಾರಣಗಳು ಬೇಕಾಗಿಲ್ಲ, ದ್ವೇಷಿಸಲು ಕೂಡ ಹೆಚ್ಚು ಕಾರಣಗಳು ಬೇಕಾಗೋದಿಲ್ಲ. ಅವರು ನಿಮ್ಮನ್ನ ಪ್ರೀತಿಸುತ್ತಿದ್ದೇವೆ ಅಂತ ಹೇಳೋದಕ್ಕೆ ಕೆಲವೊಂದಿಷ್ಟು ಭಯ, ಅಡ್ಡಿ ಆತಂಕಗಳು ಬರಬಹುದು. ಒಟ್ಟಾರೆಯಾಗಿ ಅವರು ನಿಮ್ಮನ್ನ ಗೌರವಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ಆ ಮಹಿಳೆ ಯಾರೆಂದು ನಿಮಗೆ ತಿಳಿಯುತ್ತದೆ. ಏಕೆಂದರೆ ನೀವು ನಿಮ್ಮ ಕೆಲಸದ ಸ್ಥಳದ ಬಳಿ ಇರಬಹುದು, ಯಾರಾದರೂ ನಿಮ್ಮನ್ನು ಗಮನಿಸ್ತಾ ಇರಬಹುದು, ಅಥವಾ ನೀವು ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇರಬಹುದು, ಅಥವಾ ನಿಮ್ಮೊಂದಿಗೆ ಮಾತನಾಡುತ್ತಿರಬಹುದು. ಕೆಲವರಿಗೆ ಅವಳನ್ನು ಹೇಗೆ ಗುರುತಿಸೋದು ಎಂದು ತಿಳಿಯದೇ ಇರಬಹುದು. ಕೆಲವರಿಗೆ ಫೋನಿನಲ್ಲಿ ಮಾತನಾಡೋದು, ಪದೇ ಪದೇ ಕರೆ ಮಾಡಿ ಮಾತನಾಡೋದು ಅರ್ಥವಾಗುತ್ತದೆ, ಕೆಲವರಿಗೆ ಅರ್ಥವಾಗದೇ ಇರಬಹುದು. ಅದನ್ನು ಹೇಗೆ ತಿಳಿಯೋದು? ಆ ಮಹಿಳೆ ನಿಮಗೆ ಆಗಾಗ್ಗೆ ಕರೆ ಮಾಡ್ತಾಳೆ, ಪ್ರಯತ್ನ ಮಾಡ್ತಾಳೆ ಮತ್ತು ಯಾವುದೇ ರೂಪದಲ್ಲಿ ಅಂದರೆ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ನಿಮಗೆ ನಮಸ್ಕಾರ ಮಾಡುವಂತಹ ಕೆಲವು ಚಿಹ್ನೆಗಳು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇದರ ಆಧಾರದ ಮೇಲೆ ಆ ಮಹಿಳೆ ನಿಮ್ಮನ್ನ ಇಷ್ಟಪಡುತ್ತಿದ್ದಾಳೆ ಎಂದು ನೀವು ಹೇಳಬಹುದು. ಕೆಲವರು ಮಾತನಾಡುತ್ತಾರೆ, ಫೋನಿನಲ್ಲೂ ಸಹ ಅವಳು ನಿಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಾಳೆ, ಹೆಚ್ಚು ಹೆಚ್ಚು ಸಲಹೆಯನ್ನ ನೀಡ್ತಾಳೆ, ನಿಮ್ಮ ಸಲಹೆಯನ್ನ ಕೇಳ್ತಾಳೆ. ನೀವು ಕಿರಿಕಿರಿಗೊಂಡಾಗಲೂ ಅವಳು ಪ್ರತಿ ಬಾರಿ ನಿಮಗೆ ಕರೆ ಮಾಡುತ್ತಾಳೆ, ನಿಮ್ಮನ್ನ ಸ್ವಾಗತಿಸುತ್ತಾಳೆ. ಅದು ಅವಳ ತಪ್ಪಿಲ್ಲದಿದ್ದರೂ ಸಹ ಕ್ಷಮೆ ಯಾಚಿಸುತ್ತಾಳೆ. ಕೆಲವು ಸಂದರ್ಭದಲ್ಲಿ ಅದು ಹೇಗೆ ಸಂಭವಿಸುತ್ತದೆ ಅಂತಹ ವಿಷಯದಲ್ಲಿ ಆ ಮಹಿಳೆಯರು ಯಾರೆಂದು ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ಅವಳು ಮೆಚ್ಚುತ್ತಾಳೆ, ಅವಳು ನಿಮ್ಮನ್ನ ಯಾವುದೇ ರೀತಿಯ ತಪ್ಪು ರೀತಿಯಲ್ಲಿ ನೋಡೋದಿಲ್ಲ. ಅದು ಕೂಡ ವಿಷಯ ನಿಮಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅಂದರೆ ನೀವು ಮಾಡುವಂತಹ ಎಲ್ಲವನ್ನ ಕೂಡ ಅವಳು ಇಷ್ಟಪಡುತ್ತಾಳೆ, ಆದ್ದರಿಂದ ಅವಳು ನಿಮಗೆ ಸಲಹೆಯನ್ನ ನೀಡುತ್ತಾಳೆ. ನಿಮಗೆ ತಿಳಿದಿದ್ದರೂ ತಿಳಿಯದೇ ಇದ್ದರೂ ಸಹ ಅವರೊಂದಿಗೆ ಮಾತನಾಡಿದ್ದೀರಿ, ಆದರೂ ನಿಮಗೆ ಆ ಮಹಿಳೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದಿಲ್ಲ. ಕೆಲವೊಮ್ಮೆ ನೀವು ನಿಮ್ಮಷ್ಟಕ್ಕೆ ನೀವು ನಿಮ್ಮೊಂದಿಗೆ ಏನು ಮಾತನಾಡುತ್ತಿದ್ದೀರಿ, ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಎಂದು ಹೇಳುತ್ತೀರಿ ಮತ್ತು ನೀವು ಕೆಲವೊಮ್ಮೆ ಸಲಹೆ ನೀಡುತ್ತೀರಿ. ಆದರೂ ಕೂಡ ನೀವು ಎಷ್ಟು ಸಮಯ ದೂರವಿದ್ದರೂ ಆ ಮಹಿಳೆ ನಿಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತಾಳೆ. ಆದರೂ ಕೂಡ ನೀವು ಮದುವೆ ಆಗಿಲ್ಲದಿದ್ದರೆ, ಈ ಒಂದು ಸಮಯದಲ್ಲಿ ಮಹಿಳೆ ಇನ್ನೂ ಮದುವೆ ಆಗಿಲ್ಲದಿದ್ದರೆ, ಚಿಕ್ಕವಳಾಗಿದ್ದರೂ ಕೂಡ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ನೀವು ಚೆನ್ನಾಗಿ ಒಂದು ಮದುವೆ ಆಗಬಹುದು ಮತ್ತು ಪ್ರೀತಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ನಿಮ್ಮನ್ನು ಹೆಚ್ಚು ಪ್ರೀತಿಸುವ ಜನರನ್ನ ಹುಡುಕೋದು ನಿಜಕ್ಕೂ ಒಂದು ಆಶೀರ್ವಾದ. ನೀವಿಬ್ಬರು ಮದುವೆ ಆಗಿಲ್ಲದಿದ್ದರೆ ಆ ಮಹಿಳೆಯೊಂದಿಗಿನ ನಿಮ್ಮ ಜೀವನ ಸಂತೋಷವಾಗಿರುತ್ತದೆ. ನೀವು ಮದುವೆಯಾಗಿದ್ದರೆ ನೀವು ಬಯಸಿದಷ್ಟು ಕಾಲ ಆ ಮಹಿಳೆಯೊಂದಿಗೆ ಇರಿ, ಏಕೆಂದರೆ ಆ ಪ್ರೀತಿಯ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳಿಗೆ ಅವಕಾಶಗಳಾಗುತ್ತದೆ. ಹಾಗಾಗಿ ಕುಂಭ ರಾಶಿಯವರಿಗೆ ಏನಾದರೂ ಇದ್ದರೆ ಅದರ ಬಗ್ಗೆ ಹೊರಗೆ ಮಾತನಾಡಬೇಡಿ. ನನಗೆ ನನ್ನ ಕೆಲಸವಿದೆ, ನೀವು ನಿಮ್ಮದನ್ನು ನೋಡಿಕೊಳ್ಳಿ, ಅದನ್ನು ಚೆನ್ನಾಗಿ ಹೇಳಿ ಮತ್ತು ಅದನ್ನು ಕತ್ತರಿಸಿ. ಇಲ್ಲದಿದ್ದರೆ ಅವಳು ಮಾತನಾಡುತ್ತಿರುತ್ತಾಳೆ, ನಿಮ್ಮನ್ನು ಗಮನಿಸ್ತಾ ಇರ್ತಾಳೆ, ನಿಮ್ಮನ್ನೇ ನೋಡ್ತಿರ್ತಾಳೆ ಮತ್ತು ಬಹಳಷ್ಟು ಪ್ರೀತಿಯನ್ನು ಬೆಳೆಸ್ಕೊಳ್ತಾಳೆ. ಇದನ್ನು ನೋಡಿ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸದಿದ್ದರೆ ನೀವು ಬಹಳಷ್ಟು ತೊಂದರೆಯನ್ನು ಎದುರಿಸಬೇಕಾಗುವ ಪರಿಸ್ಥಿತಿ ಉದ್ಭವ ಆಗುತ್ತೆ. ಆದ್ದರಿಂದ ನೀವು ವಿವಾಹಿತರಾಗಿದ್ದರೆ ಆ ಮಹಿಳೆಯೊಂದಿಗೆ ನಿಮಗೆ ಅಗತ್ಯವಿರುವಷ್ಟು ಮಾತ್ರ ಜಾಗರೂಕರಾಗಿರಿ. ಏಕೆಂದರೆ ಅವಳಿಗಾಗಿ ಒಳ್ಳೆಯದಳಾಗಿದ್ದರೂ ಕೂಡ ಪ್ರೀತಿಯಲ್ಲ, ಅದು ಒಳ್ಳೆಯದೇ ಆಗಿದ್ದರೂ ಕೂಡ ಸ್ನೇಹವಾಗಿರಬಹುದು. ಆದರೆ ನಿಮಗೆ ಕುಟುಂಬವಿದ್ದಾಗ ನಿಮ್ಮ ಕುಟುಂಬ ಸದಸ್ಯರನ್ನು ನೋಡಿಕೊಳ್ಳಬೇಕಾಗುತ್ತೆ. ಅದಲ್ಲದೆ ನೀವು ನಿಮ್ಮನ್ನ ಮೆಚ್ಚಿಕೊಳ್ಳುತ್ತೇವೆ, ಅಂತಿಮವಾಗಿ ಮಾತನಾಡುತ್ತೇವೆ ಎಂದು ಹೇಳಿದರೆ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಕುಂಭ ರಾಶಿಯವರು ವಿಶೇಷವಾಗಿ ಜಾಗರೂಕರಾಗಿರುವುದು ತುಂಬಾ ಒಳ್ಳೆಯದು. ಏಕೆಂದರೆ ಆ ಒಂದು ಮಹಿಳೆಯ ಜೊತೆ ನೀವು ಯಾವುದೇ ರೀತಿಯ ಒಂದು ಸಂಪರ್ಕವನ್ನ ಹೊಂದಿದ್ದರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಅಂದ್ರೆ ನೀವು ವಿವಾಹಿತರಾಗಿಲ್ಲ ಅಂತಂದ್ರೆ ಆ ಒಂದು ವ್ಯಕ್ತಿಯನ್ನ ನೀವು ಮದುವೆ ಆಗುವ ಮೂಲಕ ನಿಮ್ಮ ಬಾಳನ್ನ ಬೆಳಕು ಮಾಡ್ಕೊಳ್ಬಹುದು. ಆಲ್ರೆಡಿ ಕುಂಭ ರಾಶಿಯವರಿಗೆ ಪುರುಷರಿಗೆ ಮದುವೆ ಆಗಿದ್ರೆ ಈ ಒಂದು ಸ್ನೇಹವನ್ನ ಇಲ್ಲಿಗೆ ನಿಲ್ಲಿಸೋದು ಅತ್ಯುತ್ತಮ ಅಂತ ಹೇಳಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಕೂಡ ಒಂದು ವಿಶೇಷವಾದ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ಹೊಸ ಹೊಸ ಅವಕಾಶಕ್ಕಾಗಿ ಕಾಯುತ್ತಾರೆ. ನೀವು ಆ ಒಂದು ಮಹಿಳೆಯನ್ನ ಸಂಪೂರ್ಣವಾಗಿ ಇಷ್ಟಪಡಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳು ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ, ಅವಮಾನಗಳು ದೂರವಾಗುತ್ತೆ, ದುಷ್ಟಶಕ್ತಿಗಳಿಂದ ದೂರವಾಗ್ತೀರಾ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗ್ತಾ ಹೋಗುತ್ತೆ. ಈ ಸಮಯ ನೀವು ಮಾಡಬೇಕಾದ ಪರಿಹಾರ ಅಂದ್ರೆ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು. ದೃಷ್ಟಿ ದೋಷಗಳಿಂದ ದೂರವಾಗಬೇಕು ಅಂದ್ರೆ ಸ್ವಲ್ಪ ಕಲ್ಲುಪ್ಪು ಮತ್ತು ಕೆಂಪು ಮೆಣಸಿನಕಾಯಿ, ಸಾಸಿವೆ ಬೀಜಗಳೊಂದಿಗೆ ಒಂದು ದೃಷ್ಟಿಯನ್ನ ತೆಗೆದು ಯಾರು ತುಳಿಯದೇ ಇರುವಂತಹ
ಇರುವಂತಹ ಜಾಗದಲ್ಲಿ ನಿವಾಳಿಸಿ ಬರಬೇಕಾಗುತ್ತೆ. ಇದನ್ನ ಮಾಡಬಹುದು. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಮತ್ತು ದೃಷ್ಟಿ ದೋಷಗಳು ದೂರವಾಗ್ತಾ ಹೋಗುತ್ತೆ. ನಿಮಗೆ ಖಂಡಿತವಾಗಿ ಆ ಮಹಿಳೆಯಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅವರು ನಿಮ್ಮ ಜೀವನಕ್ಕೆ ಬಂದ ನಂತರ ಅದ್ಭುತವಾದ ಸಂಗತಿಗಳು ನಡೀತಾ ಹೋಗುತ್ತೆ. ಯಾರನ್ನ ಕೂಡ ಗೌರವಿಸಿ ಮತ್ತು ಪ್ರೀತಿಯಿಂದ ಕಾಣಿ. ಪ್ರತಿಯೊಂದು ಕ್ಷಣಕ್ಕೂ ಕೂಡ ಗೌರವವನ್ನ, ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ನಿಮ್ಮ ಬಾಳು ಬಂಗಾರವಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.